ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ GPSTR ಆ್ಯಂಡ್ HSTRಗೆ ಕೇಳ್ತಕ್ಕಂಥ ಒಂದು HSTR. ಓಕೆ, ಸೊ ಎರಡಕ್ಕೂ ಸಹ ಕೇಳ್ತಕ್ಕಂಥ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಎಷ್ಟು ಅಂತ ಹೇಳಿದ್ರೆ 15 ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ವೈದ್ಯಕೀಯವಾಗಿ ಹೇಳುವುದಾದರೆ ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಎ 68ರಿಂದ 72, ಆಪ್ಷನ್ ಬಿ 60ರಿಂದ 100, ಆಪ್ಷನ್ ಸಿ 70ರಿಂದ 120, ಆಪ್ಷನ್ ಡಿ 72ರಿಂದ 80. ಸ್ನೇಹಿತರೆ, ನಮಗೆ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿಯ ಹಾರ್ಟ್ ಬೀಟ್ ಅಂದರೆ ಹೃದಯ ಬಡಿತ ನಮಗೆ ಗೊತ್ತು, ಒಂದು ಸೈನ್ಸಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು 72 ಅಂತ. ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೈನ್ಸ್ ಬುಕ್ಗಳಾಗಿರ್ಬೋದು, ಅಥವಾ ನಮ್ಮ ಸ್ಕೂಲ್ ಡೇಸ್ಗಳಾಗಿರ್ಬೋದು 72 ಅಂತ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ 72 ಅಂತ ಕೊಟ್ಟಿಲ್ಲ. ಸೊ ಹೀಗಿರಬೇಕಾದ್ರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಒಂದು ಆಲೋಚನೆಗೆ ಬಿಟ್ಟಂಥದ್ದಾಗಿರುತ್ತೆ. ಬಟ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಮ್ಮ ಆನ್ಸರ್ನ ನೋಡ್ತೀವಿ ಸ್ನೇಹಿತರೆ. ವೈದ್ಯಕೀಯವಾಗಿ ಮಾನವನ ಅಥವಾ ಈ ಒಂದು ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಬಿ 60ರಿಂದ 100 ಆಗಿರುತ್ತದೆ. ಓಕೆ, ಸೊ ನೋಡಿ ಸ್ನೇಹಿತರೆ, ನಾರ್ಮಲ್ ರೆಸ್ಟಿಂಗ್ ಹಾರ್ಟ್ ರೇಟ್ಸ್ ಬೈ ಏಜ್ ಅಂದರೆ ಏಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಡಲ್ಟ್ಸ್ ಅಂತ ಹೇಳಿದ್ರೆ ಒಂದು ವಯಸ್ಕ ಮಾನವ ಅಂತ ಏನು ಹೇಳ್ತೀವೋ ಅಡಲ್ಟ್ಸು, ಸೊ 20 ಎಬೋ ಅಂದರೆ 20 ವರ್ಷದಿಂದ ಮೇಲ್ಪಟ್ಟಂತಹ ವ್ಯಕ್ತಿಗಳು ಏನು ಬರ್ತಾರೋ ಸೊ ಅವರ ಒಂದು ಹಾರ್ಟ್ ಬೀಟು 60ರಿಂದ 100 ಇರುತ್ತೆ. ಬೀಟ್ ಪರ್ ಮಿನಿಟ್ ಅಂತ ಹೇಳ್ತೀವಿ, ಬೀಟ್ಸ್ ಪರ್ ಮಿನಿಟ್. ಓಕೆ, ಒಂದು ಮಿನಿಟ್ಗೆ 60ರಿಂದ 100 ಬೀಟ್ಸ್ಗಳು ಬರ್ತಕ್ಕಂಥದ್ದು ಈ ಒಂದು ಅಡಲ್ಟ್ಸ್ಗಳಲ್ಲಿ. ಇನ್ನು ಅಡೋಲೆಸೆಂಟ್ಸಲ್ಲೂ ಸಹ ಸೇಮ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಚಿಲ್ಡ್ರನ್ಸ್ ನಾವು ನೋಡ್ತಾ ಹೋದರೆ 6 to 12 ಅಂದರೆ 6ರಿಂದ 12 ವರ್ಷದ ಮಕ್ಕಳು ಏನಿರ್ತಾರೋ ಸೊ ಅವರಿಗೆ ಇರ್ತಕ್ಕಂಥದ್ದು 65ರಿಂದ 110 ಬೀಟ್ಸ್ ಪರ್ ಮಿನಿಟ್ ಆಗಿರುತ್ತೆ. ಆ್ಯಂಡ್ ಟೋಡ್ಲರ್ಸ್ ಅಂತ ಹೇಳಿದ್ರೆ 1ರಿಂದ 2 ವರ್ಷದ ಮಕ್ಕಳು ಏನು ಬರ್ತಾರೋ ಸೊ ಅವರಿಗೆ 70ರಿಂದ 150 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಇನ್ಫ್ಯಾಂಟ್ಸ್ ಅಂತ ನಾವು 1ರಿಂದ 11 ಮಂತ್ಸ್ ಬೇಬಿ ಏನಿರ್ತಾರೋ ಸೊ ಅವ್ರಿಗೆ 80ರಿಂದ 160 ಬೀಟ್ಸ್ ಬರುತ್ತೆ. ಆ್ಯಂಡ್ ನ್ಯೂ ಬರ್ನ್ ಹುಟ್ಟಿದಂಥ ಮಗು ಏನಿರುತ್ತೋ 0ಯಿಂದ 1 ಮಂತ್ ಅಂದರೆ 1 ಮಂತಿನ ಒಳಗಡೆ ಇರ್ತಕ್ಕಂಥ ಒಂದು ಮಗು ಬೇಬಿ ಏನಿರುತ್ತೋ ಸೊ ಅದರ ಒಂದು ಹಾರ್ಟ್ ಬೀಟ್ ಅಂತ ಹೇಳಿದ್ರೆ 70ರಿಂದ 190. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಿ 70ರಿಂದ 190 ಅಂತ ಹೇಳಿದ್ರೆ ಆಗ ಹುಟ್ಟಿ ಜನಿಸಿರ್ತಕ್ಕಂಥ ಮಗುವಿನ ಒಂದು ಹಾರ್ಟ್ ಬೀಟು ಜಾಸ್ತಿ ಇರುತ್ತೆ. ಸೊ ಆ ಒಂದು ಪ್ರಶ್ನೆ ಸಹ ಕೇಳ್ಬೋದು ಸ್ನೇಹಿತರೆ. ಸೊ ಮಗುವಿನೆಲ್ಲ ಜಾಸ್ತಿ ಇರುತ್ತೋ ಅಥವಾ ವಯಸ್ಕ ಮಾನವರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಥವಾ ಅಡಲ್ಟ್ಸಲ್ಲಿ ಜಾಸ್ತಿ ಬರುತ್ತೆ, ಚಿಲ್ಡ್ರನ್ಸಲ್ಲಿ ಜಾಸ್ತಿ ಬರುತ್ತೆ. ಓಕೆ, ಸೊ ಈ ರೀತಿ ಪ್ರಶ್ನೆ ಸಹ ಕೇಳ್ತಾರೆ. ಸೊ ಅತಿ ಹೆಚ್ಚು ಹಾರ್ಟ್ ಬೀಟ್ಸನ್ನು ಹೊಂದಿರತಕ್ಕಂಥದ್ದು ಆಗ ತಾನೇ ಹುಟ್ಟಿದಂಥ ಮಗುವಿನ ಒಂದು ಹೃದಯ ಬಡಿತ ಜಾಸ್ತಿ ಇರುತ್ತೆ, ಅದು 70ರಿಂದ 190 ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ: ಆರೋಗ್ಯ ತಜ್ಞರು ತಿಳಿಸಿದ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಈ ಕೆಳಗಿನಂತೆ ಇರುತ್ತದೆ. ಸೊ ನೋಡಿ ಸ್ನೇಹಿತರೆ, ಪೌಷ್ಟಿಕಾಂಶಗಳನ್ನು ನೋಡ್ತಾ ನ್ಯೂಟ್ರಿಯೆಂಟ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಫಸ್ಟಿಗೆ ನಾವು ತೊಗೊಂಡಾಗ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಏನಿರುತ್ತೋ ಕಾರ್ಬೋಹೈಡ್ರೇಟ್ಸು ಸೊ ಇದು ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸು. ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರೆ ಫ್ಯಾಟ್ಸ್ ಅಂತ ಹೇಳ್ತೀವಿ, ಕೊಬ್ಬುಗಳು. ಸೊ ಫ್ಯಾಟ್ಸ್ ಬರುತ್ತೆ. ಸೊ ಅದಕ್ಕಿಂತ ಕಮ್ಮಿ ಅಂತ ಹೇಳಿದ್ರೆ ಸ್ನೇಹಿತರೆ ಪ್ರೋಟೀನ್ಸ್. ಓಕೆ, ಸೊ ಪ್ರೋಟೀನ್ಸ್ ಬರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರಬೇಕು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಫ್ಯಾಟ್ಸ್ಗಿಂತ ಕಮ್ಮಿ ಪ್ರೋಟೀನ್. ಸೊ ಈಗ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಾವುದೆಲ್ಲ ಜಾಸ್ತಿ ಇರುತ್ತೋ ಸೊ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಹೋಗೋಣ ಫಸ್ಟ್ ಸ್ನೇಹಿತರೆ. ಸೊ ಇಲ್ಲಿ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಇಲ್ಲಿದೆಯಲ್ವಾ, ಸೊ ಪ್ರೋಟೀನ್ಸ್ ಜಾಸ್ತಿ ಬರೋದಿಲ್ಲ. ಆ್ಯಂಡ್ ಕೊಬ್ಬು ಮತ್ತು ಪ್ರೋಟೀನ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಪ್ರೋಟೀನ್ಸ್ ಇಲ್ಲಿ ಹೈ ಕೊಟ್ಟಿದ್ದಾರೆ, ಕೊಬ್ಬು ಕಮ್ಮಿ ಕೊಟ್ಟಿದ್ದಾರೆ, ಸೊ ಅದು ತಪ್ಪಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬರಬೇಕು, ಕೊಬ್ಬು ಅದಕ್ಕಿಂತ ಸ್ವಲ್ಪ ಕಮ್ಮಿ, ಪ್ರೋಟೀನ್ಸ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು 45 to 65% ಇರುತ್ತೆ, ಪ್ರೋಟೀನ್ಸ್ ಬಂದು 10 to 35, ಫ್ಯಾಟ್ಸ್ ಬಂದು 20 to 35%. ಅಂದರೆ ಅಲ್ಲಿಗೆ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಪ್ರೋಟೀನ್ಸ್ಗಿಂತ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಜೀವಸತ್ವ ಈನ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ, ಸೊ ಜೀವಸತ್ವ ಈನ ಒಂದು ಪ್ರಾಮುಖ್ಯತೆ ಏನು? ಅಮೈನೋ ಆಮ್ಲ ಹಾಗೂ ಕೊಬ್ಬಿನ ಆಮ್ಲ ಚಯಾಪಚಯ ಕ್ರಿಯೆಯಲ್ಲಿ ಅಗತ್ಯತೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತಾ ಈ ಒಂದು ವಿಟಮಿನ್ ಎ ಅಂತಕ್ಕಂಥದ್ದು. ಶಕ್ತಿಯುತ ಚರ್ಮ ಬಾಯಾರಿಕೆ, ಮೂಳೆ ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಬೆಳಕಿಗೆ ಸಹಾಯಕ, ಜೀವಕೋಶಗಳನ್ನು ಒಂದಕ್ಕೊಂದು ಬಂಧಿಸಲು ಸಹಾಯಕ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ರಕ್ತ ಹೆಪ್ಪುಗಟ್ಟೋದಕ್ಕೆ ನಮಗೆ ವಿಟಮಿನ್ ಕೆ ಬೇಕು, ವಿಟಮಿನ್ ಇ ಬೇಕಾಗಿಲ್ಲ. ಸೊ ಅಮೈನೋ ಆಮ್ಲ, ಕೊಬ್ಬಿನ ಆಮ್ಲ ಇದೆಲ್ಲ ಪ್ರೋಟೀನ್ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಸೀನು ಬರೋದಿಲ್ಲ ಸ್ನೇಹಿತರೆ. ಉತ್ಕರ್ಷ ವಿರೋಧಿ ಮತ್ತು ಕೊಬ್ಬಿನ ಆಮ್ಲಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ವಿಟಮಿನ್ ಇನ ಒಂದು ಪ್ರಾಮುಖ್ಯತೆ ಅಥವಾ ಕೆಲಸ ಅಥವಾ ಯೂಸಸ್ ಅಂತಕ್ಕಂಥದ್ದು ಆಗಿರುತ್ತೆ.
ನೋಡಿ, ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿ ಯಾವುದು? ವಿಟಮಿನ್ ಇ. ಓಕೆ, ಸೊ ಚರ್ಮದ ಆರೋಗ್ಯ ಆಗಿರ್ಬೋದು, ಮೊಡವೆ ಕಲೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಸುಕ್ಕುಗಳನ್ನು ತಡೆಗಟ್ಟತಕ್ಕಂಥದ್ದಾಗಿರ್ಬೋದು, ಅಥವಾ ಚರ್ಮವನ್ನು ಮೃದು ಮಾಡ್ತಕ್ಕಂಥದ್ದಾಗಿರ್ಬೋದು, ನಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಒಂದು ವಿಟಮಿನ್ ಇನ ಒಂದು ಕೆಲಸ. ಅಥವಾ ವಿಟಮಿನ್ ಇನ ನಾವು ಸೇವಿಸೋದ್ರಿಂದ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕೂದಲು ಉದುರುತ್ತೆ, ತುಂಬ ಉದುರುತ್ತೆ ಅಂತ ಹೇಳ್ತಾರೆ. ಸೊ ಅವರು ವಿಟಮಿನ್ ಇನ ತೊಗೊಂಡ್ರೆ ಅಥವಾ ವಿಟಮಿನ್ ಇ ಪದಾರ್ಥಗಳನ್ನು ಸೇವನೆ ನಿಯಮಿತವಾಗಿ ಸೇವಿಸ್ತಾ ಬಂದರೆ, ಸೊ ಅಲ್ಲೂ ಸಹ ಕೂದಲು ಉದುರುವಿಕೆ ಒಂದು ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ತಡೆಗಟ್ಟಬಹುದಾಗಿರುತ್ತೆ. ಓಕೆ, ಸೊ ಇಲ್ಲಿ ಚರ್ಮದ ಆರೋಗ್ಯದ ಜೊತೆಗೆ ಕೂದಲಿನ ಬೆಳವಣಿಗೆಯೂ ಸಹ ವಿಟಮಿನ್ ಇಯಿಂದ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಓವರಾಲ್ ಬಾಡಿ ಹೆಲ್ತ್ ಬೆನಿಫಿಟ್ಸ್ ಏನು ಬರುತ್ತೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಉತ್ಕರ್ಷಣ ನಿರೋಧಕ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದೊಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತು ರಕ್ತ ಕಣಗಳು, ಕೆಂಪು ರಕ್ತ ಕಣಗಳ ರಚನೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಗರ್ಭಾವಸ್ಥೆಯಲ್ಲಿ ಮಗುವನ್ನು ರಕ್ತಹೀನತೆಯಿಂದ ಕಾಪಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಕಾರ್ಯ. ಇನ್ನು ಉರಿಯೂತ ನಿವಾರಣೆ ಆಗ್ತಕ್ಕಂಥದ್ದು. ಮತ್ತು ಆ್ಯಂಡ್ ಮೋರ್ ಇಂಪಾರ್ಟೆಂಟು, ಈ ಒಂದು ವಿಟಮಿನ್ ಇ ಅಂತಕ್ಕಂಥದ್ದು ಯಾವ ಒಂದು ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದಾದರೆ ಅದರ ಒಂದು ಸೋರ್ಸಸ್ ಯಾವುದಾದ್ರು ಅಂತ ಹೇಳಿದ್ರೆ, ಸೂರ್ಯಕಾಂತಿ ಬೀಜದಲ್ಲಿ ಸಿಗುತ್ತೆ, ಬಾದಾಮಿಲಿ ಸಿಗುತ್ತೆ, ಪಾಲಕ್ ಸೊಪ್ಪು, ಹಸಿರು ಬಟಾಣಿ, ಕೆಲವೊಂದು ಎಣ್ಣೆಗಳಲ್ಲಿ ವಿಟಮಿನ್ ಇ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅಂತಹ ಆಹಾರಗಳನ್ನು ಸೇವನೆ ಮಾಡಿದಾಗ ನಮಗೆ ಈ ಒಂದು ಚರ್ಮದ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಕೂದಲು ಉದುರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಆಗಿರಬಹುದು, ಇದೆಲ್ಲ ನಮಗೆ ನಿವಾರಣೆಯನ್ನು ನೋಡಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ಪ್ರಥಮ ಚಿಕಿತ್ಸೆಯನ್ನು ಜಾರಿಗೆ ತಂದಂತಹ ವ್ಯಕ್ತಿ ಯಾರು? ಆಪ್ಷನ್ಸ್ ಎ ಎಸ್ಮಾರ್ಕ್, ಆಪ್ಷನ್ ಬಿ ಥಾಮಸ್, ಆಪ್ಷನ್ ಸಿ JF ವಿಲಿಯಮ್ಸ್, ಆಪ್ಷನ್ ಡಿ ರುತ್ ಕ್ರೌಟ್. ಸೊ ಆನ್ಸರ್ ಬಂದು ಸ್ನೇಹಿತರೆ, ಪ್ರಥಮ ಚಿಕಿತ್ಸೆಯನ್ನು ಜಾರಿಗೆ ತಂದಂತಹ ವ್ಯಕ್ತಿ ಆಪ್ಷನ್ ಎ ಎಸ್ಮಾರ್ಕ್ ರವರು. ಎಸ್ಮಾರ್ಕ್ ಅಥವಾ ಮಾರ್ಚ್ ಅಂತ ಹೇಳ್ತೀವಿ. ನೋಡಿ, ಆಧುನಿಕ ಪ್ರಥಮ ಚಿಕಿತ್ಸೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ ಕೀರ್ತಿ ಮುಖ್ಯವಾಗಿ ಜರ್ಮನ್ ದೇಶದ ಸರ್ಜನ್ರಾದಂತಹ ಡಾಕ್ಟರ್ ಫ್ರೆಡ್ರಿಕ್ ಹೆನ್ರಿಚ್ ಆಲ್ಬರ್ಟ್ ವಾನ್ ಎಸ್ಮಾರ್ಚ್ ಅಥವಾ ಎಸ್ಮಾರ್ಕ್ ರವರಿಗೆ ಸಲ್ಲುತ್ತದೆ. ಇವರು 1880 ದಶಕದಲ್ಲಿ ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಟು ದ ವೂಂಡೆಡ್ ಎಂಬ ಕಲ್ಪನೆಯನ್ನು ಜನಪ್ರಿಯಗೊಳಿಸ್ತಾರೆ. ಹಾಗೂ ಇವರನ್ನು ಭಾರತದಲ್ಲಿ ಮತ್ತು ಜಗತ್ತಿನಲ್ಲೇ ಆಧುನಿಕ ಪ್ರಥಮ ಚಿಕಿತ್ಸಾ ಪದ್ಧತಿಗಳ ಅಡಿಪಾಯ ಹಾಕಿದರು ಅಂತ ಇವರನ್ನು ಪರಿಗಣನೆಗೆ ತಗೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು, ಪ್ರತಿಯೊಬ್ಬ ವ್ಯಕ್ತಿ ಅವಶ್ಯಕವಾಗಿ ರೂಢಿಸಿಕೊಳ್ಳಬೇಕಾದ ಶ್ರೇಷ್ಠ ಮೌಲ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಳ ಜೀವನ, ಕಾರ್ಯತತ್ಪರತೆ, ಉದ್ಯೋಗಶೀಲತೆ, ಆತ್ಮಾಭಿಮಾನ. ಪ್ರತಿಯೊಬ್ಬ ವ್ಯಕ್ತಿ ಅವಶ್ಯಕವಾಗಿ ರೂಢಿಸಿಕೊಳ್ಬೇಕಾದ ಮೌಲ್ಯ ಸರಳ ಜೀವನವೂ ಬೇಕಾಗುತ್ತೆ ಸ್ನೇಹಿತರೆ. ಕಾರ್ಯತತ್ಪರತೆಯೂ ಬೇಕು, ಉದ್ಯೋಗಶೀಲತೆಯೂ ಬೇಕು, ಆತ್ಮಾಭಿಮಾನವೂ ಸಹ ಬೇಕೇ ಬೇಕು, ಖಂಡಿತವಾಗ್ಲೂ ಡೆಫಿನೆಟಾಗಿ. ಬಟ್ 4 ಆಪ್ಷನ್ಸ್ಗಳು ನಾವು ಒಂದನ್ನು ಚೂಸ್ ಮಾಡಲೇಬೇಕಂತ ಹೇಳಿದಾಗ ಸ್ನೇಹಿತರೆ, ಇಲ್ಲಿ ನಾವು ಉದ್ಯೋಗಶೀಲತೆಯನ್ನು ನೋಡ್ತೀವಿ. ಮೇಯ್ನಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪುರುಷ ಅಥವಾ ಉದ್ಯೋಗನೇ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರನ್ನ ಒಂದು ಮೌಲ್ಯದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಉದ್ಯೋಗ ಇದ್ರೇ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೇಳಿದಾಗ ಅವನು ಉದ್ಯೋಗ ಮಾಡೋದಕ್ಕೆ ಮುಂದೆ ಇರಲೇಬೇಕಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ಸಾಮಾಜಿಕ ಮೌಲ್ಯವಲ್ಲ? ಆಚಾರ ವಿಚಾರಗಳು, ವೈಜ್ಞಾನಿಕ ಮನೋಭಾವನೆ, ಸಹಿಷ್ಣುತೆ, ಜಾತ್ಯತೀತತೆ. ಕೆಳಗಿನಲ್ಲಿ ಯಾವುದು ಸಾಮಾಜಿಕ ಮೌಲ್ಯವಲ್ಲ? ಸೊ ನಾವು ನೋಡಿದ ತಕ್ಷಣ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು ಯಾವುದು ಅಂತೇಳಿದ್ರೆ, ಸಾಮಾಜಿಕ ಮೌಲ್ಯ ಅಂತ ಹೇಳಿದಾಗ ಆಚಾರ ವಿಚಾರಗಳು ಅಂತ ನಾವು ತಗೊಳ್ತಾ ಹೋಗ್ತೀವಿ. ಅಂದರೆ ಸಾಮಾಜಿಕ ಮೌಲ್ಯಕ್ಕೆ ಸೇರಿಕೊಳ್ಳುತ್ತೆ ಆಚಾರ ವಿಚಾರಗಳು ಅಂತಕ್ಕಂಥದ್ದು. ಆದರೆ ಸ್ನೇಹಿತರೆ, ಸಾಮಾಜಿಕ ಮೌಲ್ಯವಲ್ಲ ಅನ್ನೋದಕ್ಕೆ ಉತ್ತರನೇ ಈ ಒಂದು ಆಚಾರ ವಿಚಾರಗಳಾಗಿರುತ್ತೆ. ವೈಜ್ಞಾನಿಕ ಮನೋಭಾವನೆ, ಸಹಿಷ್ಣುತೆ, ಜಾತ್ಯತೀತತೆ ಇದೆಲ್ಲ ಸಾಮಾಜಿಕ ಮೌಲ್ಯದಲ್ಲಿ ಬರ್ತಕ್ಕಂಥ ಮೌಲ್ಯಗಳಾಗಿರುತ್ತೆ. ಆದರೆ ಆಚಾರ ವಿಚಾರಗಳು ಸಾಮಾಜಿಕ ಮೌಲ್ಯ ಅಲ್ಲ ಅನ್ನೋದನ್ನ ಕನ್ಸಿಡರ್ನ ಮಾಡಿದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ, ನೋಡಿ, ಆಚಾರ ವಿಚಾರ ಸಾಮಾಜಿಕ ಮೌಲ್ಯ ಅಲ್ಲ ಎಂಬುದು ಒಂದು ವಿವಾದಾತ್ಮಕ ಹೇಳಿಕೆಯಾಗಿದ್ದು, ಇದರ ಅರ್ಥ ಆಚಾರಗಳು ವಿಚಾರಗಳು ಸಮಾಜಕ್ಕೆ ಮುಖ್ಯವಲ್ಲ ಎಂದಲ್ಲ. ಬದಲಿಗೆ ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವರ ದೃಷ್ಟಿಕೋನದಲ್ಲಿ ಸಾಂಪ್ರದಾಯಿಕ ಆಚಾರ ವಿಚಾರಗಳು ಆಧುನಿಕ ಸಾಮಾಜಿಕ ಮೌಲ್ಯಗಳಾದ ಸಮಾನತೆ, ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿಗಳಿಗೆ ಅಡ್ಡಿಯಾಗಬಹುದು ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು ಎಂಬ ವಾದವನ್ನು ಇದು ಸೂಚಿಸುತ್ತದೆ. ಸೊ ಹಾಗಾಗಿ ಇದನ್ನೇನು ಮಾಡ್ತಾರೆ,
ಕೈ ಬಿಡ್ತಾರೆ. ಮತ್ತು ಇದು ಆಚಾರ ವಿಚಾರಗಳ ಕೆಟ್ಟದ್ದೆಂದು ಹೇಳುವುದಕ್ಕಿಂತ ಅವುಗಳನ್ನು ಸಾಮಾಜಿಕ ಸಂದರ್ಭಕ್ಕೆ ತಕ್ಕಂತೆ ವಿಮರ್ಶಾತ್ಮಕವಾಗಿ ನೋಡಬೇಕಾದ ಅಗತ್ಯವನ್ನು ಹೊತ್ತು ಹೇಳುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಸ್ನೇಹಿತರೆ ನೋಡಿ, ಆಚಾರಗಳಂತ ಹೇಳಿದಾಗ ಇವು ಸಂಪ್ರದಾಯಬದ್ಧ ಪದ್ಧತಿಗಳು, ನಂಬಿಕೆಗಳು, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇದನ್ನೆಲ್ಲ ಎತ್ತಿ ತೋರಿಸುತ್ತೆ. ಬಟ್ ಇದನ್ನು ನಾವು ಸಾಮಾಜಿಕ ಮೌಲ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಓಕೆ, ಇನ್ನು ಸಾಮಾಜಿಕ ಮೌಲ್ಯಗಳು ಯಾವ್ದಾದ್ರು ಬರುತ್ತೆ ಅಂತ ಹೇಳಿ ಸಮಾನತೆ ಆಗಿರ್ಬೋದು, ನ್ಯಾಯ, ಸಹೋದರತ್ವ ಇದೆಲ್ಲ ಸಾಮಾಜಿಕ ಮೌಲ್ಯಕ್ಕೆ ಬರುತ್ತೆ. ಬಟ್ ಆಚಾರ ವಿಚಾರ ಅಂತ ತಗೊಂಡಾಗ ನೋಡಿ, ನಾವು ನೆಕ್ಸ್ಟ್ ಕೊಡ್ತೀವಿ, ಕೆಲವು ಆಚಾರ ವಿಚಾರಗಳು ಹಿಂದುಳಿದಿರುವಿಕೆಗೆ ಕಾರಣವಾಗಿದೆ. ಸೊ ಆಧುನಿಕ ಸಾಮಾಜಿಕ ಮೌಲ್ಯಗಳಾದ ಮಾನವ ಹಕ್ಕುಗಳು ಮತ್ತು ಸಮಾನತೆಗೆ ಅಡ್ಡಿಪಡಿಸುತ್ತವೆ. ಹಾಗಾಗಿ ಏನು ಮಾಡ್ತಾರೆ, ಅದನ್ನು ಕೈ ಬಿಡ್ತಾರೆ. ಇನ್ನು ಬೆಸ್ಟ್ ಅಂತ ಹೇಳಿದ್ರೆ ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ಪ್ರೋತ್ಸಾಹಿಸುತ್ತವೆ ಈ ಒಂದು ಆಚಾರ ವಿಚಾರಗಳಂತಕ್ಕಂಥದ್ದು. ಸೊ ಆಲ್ರೆಡಿ ಹೇಳಿದಾಗೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಆಗಿರ್ಬೋದು, ಅಂಧಶ್ರದ್ಧೆ ಆಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು. ಸೊ ಇದನ್ನೆಲ್ಲ ಎತ್ತಿ ಹೇಳೋದ್ರಿಂದ ಆಚಾರ ವಿಚಾರಗಳನ್ನು ಸಾಮಾಜಿಕ ಮೌಲ್ಯ ಅಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಓಕೆ, ಭಾರತದ ಮೌಲಿಕ ಸಿದ್ಧಾಂತಗಳಲ್ಲಿ ಪಂಚಕೋಶಗಳಲ್ಲಿ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ. ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ. ಸೊ ವೈಯಕ್ತಿಕ ಸ್ವಚ್ಛತೆ ಅಂತ ಹೇಳಿದರೆ ಸ್ನೇಹಿತರೆ, ಅದು ನಮ್ಮ ಒಂದು ಬಾಡಿಯ ಒಳಗಡೆ ಆಗ್ತಕ್ಕಂಥ ಒಂದು ಸ್ವಚ್ಛತೆ ಆಗಿರುತ್ತೆ. ಓಕೆ, ಸೊ ಇನ್ಕ್ಲೂಡ್ ಹೊರಗಿನ ಸ್ವಚ್ಛತೆ ಬರಲ್ಲ. ವೈಯಕ್ತಿಕ ಸ್ವಚ್ಛತೆ ಅಂತ ಹೇಳಿದಾಗ ಅದು ನಮ್ಮ ಒಳಗಡೆ, ಬಾಡಿಯ ಒಳಗಡೆ ವೈಯಕ್ತಿಕವಾಗಿ ಅಂದರೆ ನಮ್ಮ ಬಾಡಿಯ ಒಳಗಡೆ ಆಗ್ತಕ್ಕಂಥ ಒಂದು ಸ್ವಚ್ಛತೆ ಆಗಿರುತ್ತೆ. ಸೊ ಇದು ಆತ್ಮನಿಯಂತ್ರಣ, ಮನಃಶಾಂತಿ ಬರೋದಿಲ್ಲ ಸ್ನೇಹಿತರೆ. ಆಪ್ಷನ್ ಸಿ ನಿಯಮಿತ ಬಹಿರ್ದೆಸೆ ಅಂತ ಹೇಳಿದರೆ ಪ್ರತಿನಿತ್ಯ ನಿಯಮಿತವಾಗಿ ಒಬ್ಬ ವ್ಯಕ್ತಿ ತನ್ನ ಒಂದು ಏನು ಒಳಗಡೆ ಶೇಖರಣೆ ಆಗ್ತಕ್ಕಂಥ ಕಲ್ಮಶ ಇರುತ್ತೆ, ಸೊ ಅದನ್ನು ಮುಕ್ತವಾಗಿ ಹೊರಗಡೆ ಹಾಕ್ತಕ್ಕಂಥದ್ದು ಅದನ್ನು ನಾವು ವೈಯಕ್ತಿಕ ಸ್ವಚ್ಛತೆ ಅಂತಲೇ ಸೇರಿಸ್ಕೊಳ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಉತ್ತಮ ದೃಷ್ಟಿಗಾಗಿ ಈ ಕೆಳಗಿನ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಉತ್ತಮ ದೃಷ್ಟಿ ಅಂತ ಹೇಳಿದ್ರೆ ಒಂದು ಕಣ್ಣಿನ ದೃಷ್ಟಿಗೋಸ್ಕರ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕಾಗುತ್ತೆ ಸ್ನೇಹಿತರೆ. ಜೀವಸತ್ವ ಎ ಅಂತ ಹೇಳಿದಾಗ ನಾವು ಜೀವಸತ್ವ ಎ ಕೊರತೆಯಿಂದ ಬರ್ತಕ್ಕಂಥದ್ದು ಇರುಳುಗಣ್ಣು ರೋಗ ಆಗಿರುತ್ತೆ, ಇರುಳುಗಣ್ಣು. ಸೊ ಹಾಗಾಗಿ ಏನಾಗುತ್ತೆ, ಇರುಳುಗಣ್ಣು ಅಂತ ಹೇಳಿದಾಗ ಇರುಳುಗಣ್ಣು ಬರಬಾರ್ದು ಅಂತ ಹೇಳಿದ್ರೆ ನಾವು ಜೀವಸತ್ವ ಎನ ಪದಾರ್ಥಗಳನ್ನು ಸೇವಿಸಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಚರ್ಮಕ್ಕೆ ಬಣ್ಣ ಕೊಡುವ ಪ್ರೋಟೀನ್ ಇದಾಗಿದೆ ಅಂತ ಕೇಳಿದರೆ, ಸೊ ನೋಡಿ ಕೆರಾಟಿನ್ ಅಂತಕ್ಕಂಥದ್ದು ಕೂದಲು ಕಪ್ಪಾಗೋದು ಕಾರಣ ಕೆರಾಟಿನ್ ಆಗಿರುತ್ತೆ. ಮೆಲಾನಿನ್ ಅಂತಕ್ಕಂಥದ್ದು ಚರ್ಮದ ಬಣ್ಣವನ್ನು ಕೊಡ್ತಕ್ಕಂಥದ್ದು ಮೆಲಾನಿನ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಹೆಪಟೈಟಿಸ್ ಬಿ ಇಂದ ತೊಂದರೆಗೊಳಗಾಗುವ ದೇಹದ ಭಾಗ ಯಾವುದು ಅಂತ ಕೇಳಿದರೆ ಶ್ವಾಸಕೋಶ, ಕೀಲುಗಳು, ಕರುಳು, ಲಿವರ್ ಅಂತ ಕೊಟ್ಟಿದ್ದಾರೆ. ಹೆಪಟೈಟಿಸ್ ಬಿ ಇಂದ ತೊಂದರೆಗೊಳಗ್ತಕ್ಕಂಥ ಒಂದು ಭಾಗ ಅಂತ ಹೇಳಿದ್ರೆ ಅದು ಯಕೃತ್ ಅಥವಾ ಲಿವರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಕೃತ್ ಅಥವಾ ಲಿವರ್, ಆಪ್ಷನ್ ಡಿ. ಈ ಕೆಳಗಿನಲ್ಲಿ ಸಾಧಕ ಮೌಲ್ಯಗಳನ್ನು ಗುರುತಿಸಿ ಬಾಯಾರಿಕೆ ಮತ್ತು ಹಸಿವು, ಪ್ರಾಮಾಣಿಕತೆ ಮತ್ತು ಪರಹಿತ ಚಿಂತನೆ, ನಡವಳಿಕೆಗಳು ಮತ್ತು ರಾಷ್ಟ್ರೀಯ ಮನೋಭಾವ, ನೈತಿಕ ಚಿಂತನೆ ಮತ್ತು ಮನೋಧರ್ಮ. ಸಾಧಕ ಮೌಲ್ಯಗಳಂತ ಹೇಳಿದರೆ ಆಪ್ಷನ್ ಎ ಬಾಯಾರಿಕೆ ಮತ್ತು ಹಸಿವು. ಪ್ರಜಾಪ್ರಭುತ್ವದ ಮೂಲ ಮೌಲ್ಯ ಯಾವುದು? ಸ್ವಾತಂತ್ರ್ಯ, ಜಾತ್ಯತೀತತೆ, ಸಮಾನತೆ, ಮಾನವೀಯ ಮೌಲ್ಯ. ಸೊ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ಸಮಾನತೆ, ಎಲ್ಲೂ ಸಹ ಸಮಾನರು ಅಂತಕ್ಕಂಥದ್ದು ಒಂದು ನೋಡ್ತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಹೋಮಿಯೋಪತಿಯ ಪಿತಾಮಹ ಯಾರಂತ ಕೇಳಿದರೆ ಸಾಮುಯೆಲ್ ಹ್ಯಾನ್ಮನ್, ಪರಾಶರ, ಹಿಪ್ಪೋಕ್ರೈಟಸ್, ಅಗಸ್ತ್ಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೋಮಿಯೋಪತಿಯನ್ನು 1755ರಲ್ಲಿ ತರ್ತಾರೆ. ಸೊ ಯಾರಂತೇಳಿದ್ರೆ ಸ್ಯಾಮುಯೆಲ್ ಹ್ಯಾನ್ಮನ್ ಅಂತಕ್ಕಂಥವ್ರು. ಸೊ ಹಾಗಾಗಿ ಅವರನ್ನು ಹೋಮಿಯೋಪತಿಯ ಪಿತಾಮಹ ಅಂತ ಕರೀತಾರೆ. ಆಪ್ಷನ್ ಎ ಆಗಿರುತ್ತೆ.